Hello everyone, welcome to the class. This is my 6th video class and on chapter 2 theory of consumer behavior. In the last previous class we discussed about indifference map and indifference curve analysis. You know students, indifference curve analysis was developed in the year 1930 by two English famous economists R.G.D. Helen and J.R. Hicks. Indifference curve means the different combination of the two commodities in which consumer get equal level of satisfaction is known as the indifference curve analysis. So indifference curve analysis ಅನ್ನೋದು 1930 ನಲ್ಲಿ ಟೂ ಇಂಗ್ಲಿಷ್ ಎಕನಾಮಿಸ್ಟ್ R.G.D. Helen and J.R. Hicks ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಕಮಾಡಿಟೀಸ್ದು ಡಿಫ್ರೆಂಟ್ ಲೆವೆಲ್ ಆಫ್ ಕಾಂಬಿನೇಷನಲ್ಲಿ ಯಾವ ಕಾಂಬಿನೇಷನ್ ತಗೊಂಡ್ರೂ ಕೂಡ ಒಬ್ಬ ಕನ್ಸ್ಯೂಮರ್ಗೆ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್ ಸಿಕ್ಕಿದ್ರೆ ಅದನ್ನೇ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಮಾಡ್ತೀವಿ. ಯಾವ ಟಾಪಿಕ್ ಅಂತ ಹೇಳಿದ್ರೆ ಇಂಡಿಫರೆನ್ಸ್ ಮ್ಯಾಪ್. Indifference map, it is also one of the important concepts of the theory of consumer behavior. Indifference map means a set or a group or a family of indifference curve for two commodities which showing the different level of satisfaction is known as the indifference map. Indifference map ಅನ್ನೋದು ಒಂದು ಗ್ರೂಪ್ ಆರ್ ಒಂದು ಸೆಟ್ ಆರ್ ಒಂದು ಫ್ಯಾಮಿಲಿ ಥರ ಇರೋಂಥ ಇಂಡಿಫರೆನ್ಸ್ ಕರ್ವ್ ಇರುತ್ತೆ. ಆ ಇಂಡಿಫರೆನ್ಸ್ ಕರ್ವ್ಗಳೆಲ್ಲ ಕೂಡ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳ್ತೀವಿ. ಇನ್ ದ ಇಂಡಿಫರೆನ್ಸ್ ಮ್ಯಾಪ್, ಹೈಯರ್ ಇಂಡಿಫರೆನ್ಸ್ ಕರ್ವ್ ರೆಪ್ರೆಸೆಂಟ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್, lower indifference curve represent lower level of satisfaction. A rational consumer always prefer the more of the commodity that because it offer him a higher level of satisfaction. That situation is known as the monotonic preferences anteli refer ಮಾಡ್ತೀವಿ. So understood? So in the today class we discuss about one of the important concept, that is marginal rate of substitution, that means MRS. ಒನ್ ಮಾರ್ಕ್ ಕ್ವಶನ್ ಬರ್ತಿರುತ್ತೆ, ಎಕ್ಸ್ಪ್ಯಾಂಡ್ ಎಮ್ ಆರ್ ಎಸ್ ಅಂತೇಳಿ. ಎಮ್ ಆರ್ ಎಸ್ ಅಂತ ಹೇಳಿದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಸೊ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಲ್ಲಿ. ಸೊ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಈಸ್ ಬೇಸ್ಡ್ ಆನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸು ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂತ ಹೇಳಿದ್ರೆ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಆಲ್ರೆಡಿ ಹೇಳಿದ್ದೀನಿ ಇಂಡಿಫರೆನ್ಸ್ ಕರ್ವ್ ಅಂದರೆ ಏನಂತೇಳಿ. ಇಂಡಿಫರೆನ್ಸ್ ಕರ್ವ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟು ಕಮಾಡಿಟೀಸ್ ಇನ್ ವಿಚ್ ಕನ್ಸ್ಯೂಮರ್ ಗೆಟ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್ ಈಸ್ ನೋನ್ ಆಸ್ ದ ಇಂಡಿಫರೆನ್ಸ್ ಕರ್ವ್ ಅಂತ ಹೇಳ್ತೀವಿ. ಸೊ ಈ ಒಂದು ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಏನಿದೆ ಆ ಒಂದು ಥಿಯರಿ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂತ ಹೇಳಿದ್ರೆ ಅದು ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಆರ್ ಎಮ್ ಆರ್ ಎಸ್. ಎಮ್ ಆರ್ ಎಸ್ ಅಂದ್ರೂ ಒಂದೇ, ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದರೂ ಕೂಡ ಒಂದೇ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದರೂ ಕೂಡ ಒಂದೇ. ಸೊ ದ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಈಸ್ ಬೇಸ್ಡ್ ಆನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಸೊ MRS means the number of unit of good X which the consumer is willing to sacrifice to obtain an additional unit of good Y is called MRS. MRS means margin rate of substitution. 1 mark ಬರುತ್ತೆ. ಹಾಗಾದರೆ MRS ಅಂತ ಹೇಳಿದ್ರೆ the number of unit of good X. Okay, listen carefully. The number of unit of good X which the consumer is willing to sacrifice to obtain an additional unit of good Y is called MRS. So MRS ಅಂತ ಹೇಳಿದ್ರೆ the number of unit of good X which the consumer is willing to sacrifice additional obtain ಅಂತ ಸೇರಿಸ್ಕೊಡಿ ಇಲ್ಲಿ. obtain to additional unit of good or
ಕಮಾಡಿಟಿ ಎನಿ ಆಗುತ್ತೆ, ಯಾವುದಾದ್ರೂ ಆಗುತ್ತೆ, ಗೂಡ್ ಅಂತ ಬೇಕಾದ್ರೂ ತೊಗೋಬೋದು, ಇಲ್ಲಾಂದರೆ ಕಮಾಡಿಟಿ ಅಂತಾರು ತೊಗೋಬೋದು. ಸೊ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಟು ಒಬ್ಟೇನ್ ಆ್ಯನ್ ಅಡಿಷ್ನಲ್ ಯೂನಿಟ್ ಆಫ್ ಗೂಡ್ ವೈ ಈಸ್ ಕಾಲ್ಡ್ MRS. MRS means margin rate of substitution. Okay, so MRS ಅಂತ ಹೇಳಿದ್ರೆ the number of unit of good X which the consumer is willing to sacrifice to obtain an additional unit of good Y is called MRS. MRS ಅನ್ನೋದು ಒಂದು ಎಕ್ಸ್ ಗೂಡ್ನ ತಗೋಬೇಕಂತ ಹೇಳಿದ್ರೆ ವೈ ಗೂಡ್ನ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀವಂತೆ, ಅರ್ಥ ಆಗ್ತಿದೆಯಲ್ಲ. ದ ನಂಬರ್ ಆಫ್ ಯೂನಿಟ್ ಆಫ್ ಗೂಡ್ ಎಕ್ಸ್ ವಿಚ್ ದ ಕನ್ಸ್ಯೂಮರ್ ಇಸ್ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್. ಎಷ್ಟು ನಂಬರ್ ಆಫ್ ಎಕ್ಸ್ನ ಕಮಾಡಿಟಿನ ಒಬ್ಬ ಕನ್ಸ್ಯೂಮರ್ ಬೇರೆ ಯಾರ ಫೋರ್ಸಿಂದನೂ ಅವನೇ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಮಾಡ್ತಾನೆ. ಏನಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಾನೆ? ಟು ಒಬ್ಟೇನ್ ಆ್ಯನ್ ಅಡಿಷ್ನಲ್ ಯೂನಿಟ್ ಆಫ್ ಗೂಡ್ ವೈ. ಗೂಡ್ ಎಕ್ಸು ಗೂಡ್ ವೈಗೆ ಸ್ಯಾಕ್ರಿಫೈಸ್ ಮಾಡ್ತಿದ್ದ, ಅಂಡರ್ಸ್ಟುಡ್. ಸೊ ಒಬ್ಬ ಕನ್ಸ್ಯೂಮರು ಅವನೇ ವಿಲ್ಲಿಂಗಿಂದ ಸ್ಯಾಕ್ರಿಫೈಸ್ ಮಾಡ್ತಿದ್ದಾನೆ. ಯಾವ ಕಮಾಡಿಟಿನೇ? ಎಕ್ಸ್ ಕಮಾಡಿಟಿನೇ. ಏನಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಿದ್ದಾನೆ? ಅಡಿಷ್ನಲ್ ಯೂನಿಟ್ ಆಫ್ ದ ಗೂಡ್ ವೈ. ಗೂಡ್ ವೈನ ಎಕ್ಸ್ಟ್ರಾ ತಗೊಳ್ಳೋದಕ್ಕೆ ಕನ್ಸ್ಯೂಮರ್ ಗೂಡ್ ಎಕ್ಸ್ನ ವಿಲ್ಲಿಂಗ್ ಟು ರೆಡಿ ಟು ಸ್ಯಾಕ್ರಿಫೈಸ್ ಮಾಡಿದ್ರೆ ಅದನ್ನು MRS ಅಂತ ಹೇಳ್ತೀವಿ. ಸೊ MRSಲ್ಲಿ ಎಕ್ಸ್ ಗೂಡು ವೈ ಗೂಡ್ಗೋಸ್ಕರ ಏನು ಮಾಡ್ತಿದೆ? ಸ್ಯಾಕ್ರಿಫೈಸ್ ಮಾಡ್ತಿದೆ. ಸೊ ನಾವೇನಾದರೂ ವೈ ಗೂಡ್ನ ಜಾಸ್ತಿ ಮಾಡ್ಕೋಬೇಕಂತೇಳಿದ್ರೆ ಎಕ್ಸ್ ಗೂಡ್ನ ಏನು ಮಾಡಬೇಕಿರುತ್ತೆ? ರಿಡಕ್ಷನ್ ಮಾಡಬೇಕಿರುತ್ತೆ. ಆಲ್ರೆಡಿ ನಾವು ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸಲ್ಲೂ ಅದನ್ನು ಹೇಳಿದ್ದೀವಿ. ಇಂಡಿಫರೆನ್ಸ್ ಅನಾಲಿಸಿಸಲ್ಲಿ ಕನ್ಸ್ಯೂಮರ್ ಇನ್ಕಮ್, ಲಿಮಿಟೆಡ್ ಇನ್ಕಮ್ ಇರುತ್ತೆ. ಸೊ ವೆನ್ ದ ನಂಬರ್ ಆಫ್ ಯೂನಿಟ್ಸ್ ಆಫ್ ಎಕ್ಸ್ ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಅನದರ್ ಕಮಾಡಿಟಿ ಏನಾಗಬೇಕು? ಲೆಸ್ ಆಗ್ತಾ ಬರ್ತಿರಬೇಕು ಬಿಕಾಸ್ ಆಫ್ ಲಿಮಿಟೆಡ್ ಇನ್ಕಮ್. ಒಬ್ಬ ಕನ್ಸ್ಯೂಮರು ಲಿಮಿಟೆಡ್ ಇನ್ಕಮ್ನ ಇಟ್ಕೊಂಡು ಇರ್ತಾನೆ. ಒಂದು ಕಮಾಡಿಟಿನ ಎಕ್ಸ್ಟ್ರಾ ಮಾಡ್ಕೋಬೇಕಂತೇಳಿದ್ರೆ ಇನ್ನೊಂದು ಕಮಾಡಿಟಿನ ಏನು ಮಾಡಬೇಕು? ಲೆಸ್ಸರ್ ಅಂತ ಹೇಳಿದ್ರೆ ಕಡಿಮೆ ಮಾಡ್ಕೋಬೇಕು. ಸೊ ಆ ಥಿಯರಿ ಇದ್ರ ಮೇಲೆ ಬೇಸ್ ಆಗಿದೆ. ಯಾವುದ್ರ ಬೇಸ್ ಮೇಲೆ? ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಮೇಲೆ ಬೇಸ್ ಆಗಿದೆ. ಹಾಗಾದರೆ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕೂಡ ಅದೇ ಹೇಳುತ್ತೆ. ದ ನಂಬರ್ ಆಫ್ ಯೂನಿಟ್ ಆಫ್ ಗೂಡ್ X which the consumer is willing to sacrifice. ಎಕ್ಸ್ ಕಮಾಡಿಟಿ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಟು ಒಬ್ಟೇನ್ ಆ್ಯನ್ ಅಡಿಷ್ನಲ್ ಯೂನಿಟ್ ಆಫ್ ಗೂಡ್ ವೈ ಇಸ್ ಕಾಲ್ಡ್ MRS. ಸೊ ಎಕ್ಸ್ ಕಮಾಡಿಟಿ ವೈ ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳಿದ್ರೆ ಎಕ್ಸ್ ಕಮಾಡಿಟಿನ ರಿಡಕ್ಷನ್ ಮಾಡ್ಕೋಬೇಕಿರುತ್ತೆ. ಈ ಥರ ರಿಡಕ್ಷನ್ ಅದು ಯಾರೂ ಕೂಡ ಫೋರ್ಸ್ ಮಾಡಲ್ಲ, ಅವನೇ ರೆಡಿ ಇರಬೇಕು ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಮಾಡೋದಕ್ಕೆ. ಯಾಕೆ ಸ್ಯಾಕ್ರಿಫೈಸ್ ಮಾಡ್ತಾನೆ? ವೈ ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಸೊ ವೈ ಕಮಾಡಿಟಿ ಇನ್ಕ್ರೀಸ್ ಆದರೆ ಎಕ್ಸ್ ಕಮಾಡಿಟಿ ಡಿಕ್ರೀಸ್ ಆಗುತ್ತೆ, ಮತ್ತು ವೈ ಕಮಾಡಿಟಿ ಇನ್ಕ್ರೀಸ್ ಆದರೆ ಎಕ್ಸ್ ಕಮಾಡಿಟಿ ಡಿಕ್ರೀಸ್ ಆಗುತ್ತೆ. ಸೊ ಈ ಥರ ಒಂದು ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಅನದರ್ ಕಮಾಡಿಟಿನ ಡಿಕ್ರೀಸ್ ಮಾಡ್ಕೋಬೇಕಿರುತ್ತೆ. ಅನದರ್ ಕಮಾಡಿಟಿನ ಡಿಕ್ರೀಸ್ ಮಾಡ್ಕೊಂಡ್ರೆ ಇನ್ನೊಂದು ಕಮಾಡಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ಡಿಕ್ರೀಸಿಂಗ್ ಮಾಡಿಕೊಂಡ್ರೆ ಇಟ್ ಈಸ್ ಕಾಲ್ಡ್ ದ MRS. MRS means margin rate of substitution. So according to this law, if a consumer wants to have additional unit of commodity X, he or she will be sacrificed to lesser and lesser unit of another commodity. For example, commodity Y. Therefore, in other words, MRS of X and Y will go on diminishing. Understood? So ಈ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಎ ಕನ್ಸ್ಯೂಮರ್ ವಾಂಟ್ಸ್ ಟು ಹ್ಯಾವ್ ಒನ್ ಅಡಿಷ್ನಲ್ ಯೂನಿಟ್ ಆಫ್ ಕಮಾಡಿಟಿ ಎಕ್ಸ್. ಈಗ ಒಬ್ಬ ಕನ್ಸ್ಯೂಮರು ಒಂದು ಎಕ್ಸ್ ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳಿದ್ರೆ ಅನದರ್ ಕಮಾಡಿಟಿ ಏನಾಗಬೇಕು? ಅವನೇನು ಮಾಡ್ಕೋಬೇಕು? ರಿಡಕ್ಷನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ವೈ ಕಮಾಡಿಟಿ ಆಗಿರ್ಬೋದು. ಸೊ ಈಗ ಅವನು ಎಕ್ಸ್ ಕಮಾಡಿಟಿನ 10 ಪರ್ಚೇಸ್ ಮಾಡ್ತಿರ್ತಾನೆ ಅಂದ್ಕೊಳ್ಳಿ, ವೈ ಕಮಾಡಿಟಿನ ಒಂದು 12 ಮಾಡ್ತಿರ್ತಾನೆ ಅಂದ್ಕೊಳ್ಳಿ. ಸೊ ಈಗ ಎಕ್ಸ್ ಕಮಾಡಿಟಿನ 12ಗೆ ಇನ್ಕ್ರೀಸ್ ಮಾಡ್ಕೋತಾನೆ, ವೈ ಕಮಾಡಿಟಿನ ಏನು ಮಾಡಬೇಕು? ರಿಡಕ್ಷನ್ ಆಗುತ್ತೆ. ಸೊ ಎಕ್ಸ್ ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ವೈ ಕಮಾಡಿಟಿ ಲೆಸ್ಸರ್ ಆಗಿದೆ. ಎಷ್ಟು ಲೆಸ್ಸರ್ ಆಗಿದೆ? 2 ಲೆಸ್ಸರ್ ಆಗಿದೆ. ಈ ಥರ ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ, ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ MRS, ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ MRS means the number of unit of good X which the consumer is willing to sacrifice to obtain an additional unit of good Y is called the MRS. For example, according to this law, if a consumer
wants to have an additional unit of commodity X, he or she will be ready to sacrifice lesser and lesser of another commodity, for example Y commodity. In other words, MRS of X and Y will be go on diminishing. ಏನಾಗುತ್ತೆ X ಇಂದ Y ಗೆ ಕಮಾಡಿಟೀಸು ಡಿಮಿನಿಷಿಂಗ್ ಆಗ್ತಾ ಹೋಗುತ್ತೆ. ಸೊ ಒಬ್ಬ ಕನ್ಸ್ಯೂಮರು ಒಂದು ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳಿದ್ರೆ ಅನದರ್ ಕಮಾಡಿಟಿ ಏನಾಗಬೇಕಿಲ್ಲಿ ಲೆಸ್ಸರ್ ಆಗಬೇಕು. ಅದನ್ನೇ MRS ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ಥಿಯರಿ ನಾವು ಟೇಬಲ್ ಮೂಲಕನೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. So margin of substitution explained with the help of the imaginary table. In the table there are 3 columns. The first one is combination, the second one is good X, third one is good Y. In the combination we take 5 combination: combination A, combination B, combination C, combination D, and finally combination E. In the good X, 1, 2, 3, 4 and 5. In the good Y, 12, 8, 5, 3, 2. Okay, it's an imaginary table. In the table first column ಏನು represent ಮಾಡ್ತಿದೆ, combination represent ಮಾಡ್ತಿದೆ. combination of the 2 commodities. ಯಾವೇ commodity good X ಮತ್ತು good Y commodities ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡ್ತಿದೆ. ನಾನು ಗೂಡ್ ಎಕ್ಸ್ ಗೂಡ್ ವೈ ತೊಗೊಂಡಿದ್ದೀನಿ. ನಿಮಗೆ ಗೂಡ್ ಎಕ್ಸ್ ಗೂಡ್ ವೈ ಬೇಡ ಅಂತ ಹೇಳಿದ್ರೆ ಬೇಕಾದ್ರೆ ಆ್ಯಪಲ್, ಮ್ಯಾಂಗೋ ಇಲ್ಲ ಬನಾನಾ, ಬಿಸ್ಕೆಟ್ಸ್ ಈ ಥರ ಯಾವ್ದು ಬೇಕಾದರೂ 2 ಕಮಾಡಿಟೀಸ್ನ ತೊಗೋಬೋದು. ಸೊ ಇನ್ ದ ಫಸ್ಟ್ ಕಾಂಬಿನೇಷನಲ್ಲಿ ಗೂಡ್ ಎಕ್ಸ್ ಎಷ್ಟಿದೆ, 1 ಇದೆ. ಗೂಡ್ ವೈ ಎಷ್ಟಿದೆ, 12 ಇದೆ. ಇನ್ ದ ಕಾಂಬಿನೇಷನ್ ಬಿ ಗೂಡ್ ಎಕ್ಸ್ 2 ಆ್ಯಂಡ್ ಗೂಡ್ ವೈ 8. ಇನ್ ದ ಕಾಂಬಿನೇಷನ್ ಸಿ ಗೂಡ್ ಎಕ್ಸ್ 3, ಗೂಡ್ ವೈ 5. In the combination D, good X 4 and Y goods 3. In the combination E, X good 5 and Y good 2. Okay, now let ಏನು ಡ್ರಾ ಮಾಡ್ಬೇಕಂತ ಹೇಳಿದ್ರೆ MRS ನ ಫೈಂಡ್ ಔಟ್ ಮಾಡ್ಬೇಕಂತೇಳಿ. ಸೊ MRS ನ ಫೈಂಡ್ ಔಟ್ ಮಾಡಿ. ಈಗ MRS ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ. MRS ಅಂದರೆ ಏನಂತ ಹೇಳಿದ್ರೆ the number of unit of good X is a consumer is willing to sacrifice to obtain an additional unit of good Y or another commodity is known as a MRS. MRS ಅಂದರೆ X commodity Y commodityಗೋಸ್ಕರ ಎಷ್ಟು ಗೂಡ್ನ ಸ್ಯಾಕ್ರಿಫೈಸ್ ಮಾಡುತ್ತೆ, ವಿಲ್ಲಿಂಗ್ ಟು ರೆಡಿ ಟು ಸ್ಯಾಕ್ರಿಫೈಸ್ ಮಾಡುತ್ತೆ ಅಂತ ರೆಫರ್ ಮಾಡಿದ್ರೆ MRS ಅಂತ ಹೇಳ್ತಾರೆ. ಓಕೆ, ಇನ್ ದ ಕಾಂಬಿನೇಷನ್ ಎ ನೋಡಿ, ಸ್ಟಾರ್ಟಿಂಗ್ ಆಗಿರೋದ್ರಿಂದ ಏನೂ ಕೂಡ ಸ್ಯಾಕ್ರಿಫೈಸ್ ಮಾಡಿಲ್ಲ, ಅದು ಬ್ಲ್ಯಾಂಕ್ ಆಗುತ್ತೆ, ಡ್ಯಾಶ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಪರ್ಚೇಸ್ ಮಾಡ್ತಿರೋದು 1 ಮತ್ತು 12 ಇದೆ. ಸೊ ಏನು ಕೂಡ ಸ್ಯಾಕ್ರಿಫೈಸ್ ಮಾಡ್ತಿಲ್ಲ, ಸೊ ಡ್ಯಾಶ್ ಆಗಿದೆ. ನೆಕ್ಸ್ಟ್ ಕಾಂಬಿನೇಷನ್ ಬಿ ನೋಡಿ. ಸೊ ಇಫ್ ಎ ಕನ್ಸ್ಯೂಮರ್ ವಾಂಟ್ಸ್ ಟು ಹ್ಯಾವ್ 1 more unit of good X, understood? If a consumer have 1 more unit of good X, 1 more unit of good X, he or she will sacrifice the 4 units of Y commodity, understood? ಸೊ ಒಬ್ಬ ಕನ್ಸ್ಯೂಮರ್ ಏನಾದರೂ, ಒಬ್ಬ ಕನ್ಸ್ಯೂಮರ್ ಅಂತಲ್ಲ, ಈ ಟೇಬಲ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕನ್ಸ್ಯೂಮರ್ ಒಂದು ಎಕ್ಸ್ ಕಮಾಡಿಟಿನ ಒಪ್ಟೇನ್ ಅಂದರೆ ತಗೊಳ್ಳೋದಕ್ಕೋಸ್ಕರ ವೈ ಕಮಾಡಿಟಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ, 4 ಯೂನಿಟ್ಸ್. ಸೊ 12ಇಂದ ಎಷ್ಟು ಡಿಕ್ರೀಸ್ ಆಗಿದೆ, ಲೆಸ್ಸರ್ ಆಗಿದೆ, 8ಗೆ ಲೆಸ್ ಆಗಿದೆ. ಅಂದರೆ 12ಅಲ್ಲಿ 8 ಮೈನಸ್ ಮಾಡಿದ್ರೆ ಎಷ್ಟು, 4. ಅಂಡರ್ಸ್ಟುಡ್? ಸೊ if a consumer wants to have 1 more unit of X commodity, he or she will be ready to sacrifice the 4 units of Y commodity. So 1 commodity na X commodity increase ಮಾಡ್ಕೊಂಡಿದ್ದಾನೆ, 4 Y commodity na sacrifice ಮಾಡಿದ್ದಾನೆ. Next, similarly, if you want 1 more unit of X commodity, 1 more unit of X commodity, we will be ready to sacrifice the 3 units of Y commodity. So first ಎಷ್ಟು ತಗೋತಿದ್ರು, 8. ಈಗ ಎಷ್ಟು ಬಂದಿದೆ, 5. 8ಅಲ್ಲಿ 5 ಮೈನಸ್ ಮಾಡಿದ್ರೆ ಇಟ್ಸ್ 3. ಸೊ 3ನ ಸ್ಯಾಕ್ರಿಫೈಸ್ ಮಾಡಿ 1ನ ಒಪ್ಟೈನ್ ಮಾಡ್ತಿದ್ದಾನೆ. ಸೊ 3 Y ಕಮಾಡಿಟೀಸ್ನ ಸ್ಯಾಕ್ರಿಫೈಸ್ ಮಾಡಿ 1 X ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸಿಮಿಲರ್ಲಿ 1 more unit of X commodity, he will be ready to sacrifice the 2 units of Y commodity. So
2 units of the Y commodity. Understood? So 2 Y commodityನ ಸ್ಯಾಕ್ರಿಫೈಸ್ ಮಾಡಿ 1 X commodityನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾನೆ. ಸೊ ಸೇಮ್ ಅದೇ ಸೇಮ್ ಲಾಜಿಕಲಿ ಇಫ್ ಯು ವಾಂಟ್ 1 more unit of X commodity, he will sacrifice the 1 unit of Y commodity. Understood? 1 Y commodityನ ಸ್ಯಾಕ್ರಿಫೈಸ್ ಮಾಡಿ 1 extra X commodityನ ತಗೋತಿದ್ದಾನೆ. ಅರ್ಥ ಆಗ್ತಿದೆಯಾ? ಸೊ it means X and Y will be go on diminishing. So X ಇಂದ Y ಗೆ ಏನಾಗ್ತಿದೆ? ಡಿಮಿನಿಷಿಂಗ್ ಆಗ್ತಾ ಬರ್ತಿದೆ. ದಟ್ಸ್ ವೈ ದಿಸ್ ಥಿಯರಿ ಈಸ್ ನೋನ್ ಆಸ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಅರ್ಥ ಆಗಿದೆಯಾ? ಸೊ ಫಸ್ಟು ನಾವು ಆಲ್ರೆಡಿ 3 ಟೇಬಲ್ಸ್ನ ತೊಗೊಂಡಿದ್ದೀವಿ. ಕಾಂಬಿನೇಷನ್ ಗುಡ್ ಎಕ್ಸ್ ಮತ್ತು ಗುಡ್ ವೈ. ಆಲ್ರೆಡಿ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸಲ್ಲೂ ಕೂಡ ಸೇಮ್ ಆಗಿ ತೊಗೊಂಡಿದ್ವಿ 3 ಕಾಲಮ್ಸು. ಕಾಂಬಿನೇಷನ್ಗಳು 2 ಕಮಾಡಿಟೀಸ್ದು ಡಿಫ್ರೆಂಟ್ ಕಾಂಬಿನೇಷನ್ ಇದೆ. ಈ ಯಾವ ಕಾಂಬಿನೇಷನಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಕನ್ಸ್ಯೂಮರ್ಗೆ ಸಿಗುವಂಥ ಸ್ಯಾಟಿಸ್ಫಿಕೇಷನ್ ಏನಾಗಿರುತ್ತೆ? ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಗೂಡಲ್ಲಿ ಇಷ್ಟು ಕಮಾಡಿಟೀಸು, ಗೂಡ್ ವೈಲಿ ಕಮಾಡಿಟೀಸ್ ತೋರಿಸಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? MRSನ ಫೈಂಡ್ ಔಟ್ ಮಾಡಿದ್ವಿ. MRS ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟಲ್ಲಿ ಏನು ಕೂಡ ಸ್ಯಾಕ್ರಿಫೈಸ್ ಮಾಡಿರಲಿಲ್ಲ. ಸೊ ಇಟ್ ಈಸ್ ಡ್ಯಾಶ್ ಆಗಿರುತ್ತೆ. ನೆಕ್ಸ್ಟ್ ಏನಾಗಿದೆ? 1 X ಕಮಾಡಿಟಿನ ಇನ್ಕ್ರೀಸ್ ಮಾಡ್ಕೊಂಡಿದ್ದಕ್ಕೆ 4ನ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ರೆ, ತಿರ್ಗಾ ಇಫ್ ಯು ವಾಂಟ್ 1 more unit of X commodity, sacrifice the 3 units of Y commodity. So if you want another X commodity, he will be sacrifice 2 units of Y commodity. Similarly, if you want another 1 X commodity, he or she will be ready to sacrifice the 1 more unit of Y commodity. Therefore X and Y will be go on diminishing. That's why this theory is known as the law of diminishing marginal rate of substitution. Artha agidya? So using this table we can explain with the help of the diagram nu kuda represent ಮಾಡಬಹುದು. In the diagram, take OX axis and OY axis. It's OX axis and OY axis. Okay, in the OX axis represent good X. In the OY axis represent Y goods or good Y. Okay, in the good X take 1 difference 1, 2, 3, 4 and 5. 4 and 5. Next good Y li highest number 12 ಇದೆ, lowest number 2 ಇದೆ. So take 2 differences. So 2, 4, 6, 8, 10 and finally 12. So first we draw ಯಾವ್ದು ಮಾರ್ಕ್ ಮಾಡೋಣ ಅಂತ ಹೇಳಿದ್ರೆ ಕಾಂಬಿನೇಷನ್ ಎನ ರೆಪ್ರೆಸೆಂಟ್ ಮಾಡೋಣ. ಇನ್ ದ ಕಾಂಬಿನೇಷನ್ ಎ ಗುಡ್ ಎಕ್ಸ್ ಈಸ್ 1 ಇದೆ, ಎಕ್ಸ್ ಗುಡ್ ಎಷ್ಟಿದೆ? 1 ಇದೆ, ಗುಡ್ ವೈ ಎಷ್ಟಿದೆ? 12 ಇದೆ. ಸೊ ದಿಸ್ ಪಾಯಿಂಟ್. Okay, next this is the combination A. Next in the combination B, X good is 2 units, Y good is 8 units. So 2 units of X goods and 8 units of Y good. It is the combination B. Next in the combination C, 3 units of X commodity and 5 units of Y commodities. So 3 units of X commodities and 5 units of 4 between 5. It is combination C. Understood? Next in the combination D, 4 units of X commodities and 3 units of Y commodities. So 4 units of X commodities and 3 units of Y commodities. It is combination D. Next in the last combination E, 5 units of X commodities and 2 units of Y commodities. So 5 units of X commodities, 2 units of Y commodity, combination E. So ಈ ಸಿಕ್ಕಿರೋಂಥ ಎಲ್ಲ ಪಾಯಿಂಟ್ಸ್ನು ಕೂಡ ಜಾಯಿನ್ ಮಾಡಿ it is IC. IC means indifference curve. So ಎಲ್ಲ ಪಾಯಿಂಟ್ ಜಾಯ್ನ್ ಆದಾಗ ಒಂದು OX ಆಕ್ಸಿಸ್ಗೆ ಕಾನ್ವೆಕ್ಸ್ ಆಗಿರೋಂಥ ಒಂದು ಕರ್ವ್ನ ರೆಪ್ರೆಸೆಂಟ್ ಮಾಡ್ತೀವಿ. ಆರ್ ಕರ್ವ್ನ ಏನಂತ ಹೇಳ್ತೀವಿ ಅಂದರೆ
ಐ ಸಿ ಕವ್ ಅಂತೇಳಿ, ಐ ಮೀನ್ ಇಂಡಿಫ್ರೆನ್ಸ್ ಕವ್ ಅಂತೇಳಿ ಕರಿತೀವಿ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇಂಡಿಫ್ರೆನ್ಸ್ ಕವ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿದೆ ಅಂತಂದರೆ MRSನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತೇಳಿ. ಸೊ ಇಂದ MRSಲ್ಲಿ ನೋಡಿ ಫಸ್ಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ 1 ಯೂನಿಟು ಎಕ್ಸ್ ಕಮೋಡಿಟೀಸು, 12 ಯೂನಿಟ್ಸು ವೈ ಕಮೋಡಿಟೀಸ್. ಇಲ್ಲಿ ಏನು ಸ್ಯಾಕ್ರಿಫೈಸ್ ಇಲ್ಲ. ಇಂದ ಕಾಂಬಿನೇಷನ್ 2ಗೆ ಬರ್ತೀರಾ, ಅವಾಗ ಎಷ್ಟಾಗಿದೆ, ಎಕ್ಸ್ ಕಮೋಡಿಟಿ 2 ಆಗಿದೆ, ವೈ ಕಮೋಡಿಟಿ 8 ಆಗಿದೆ. ಸೊ 12ಇಂದ ಇಲ್ಲಿ ನೋಡಿ ಡಿಕ್ರೀಸಿಂಗ್ ಆಗಿ 1 ಇನ್ಕ್ರೀಸ್ ಆಗಿದೆ. ಓಕೆ, ಸೊ 4 ಯೂನಿಟ್ಸ್ನ ಲೆಸ್ಸರ್ ಮಾಡಿ 1 ಯೂನಿಟ್ಸ್ನ ಗೇನ್ ಮಾಡ್ಕೊಂಡಿದ್ವಿ. ಸೇಮ್ ಟೀರಿಯಲ್ ಅಷ್ಟಲ್ಲ, 1 ಯೂನಿಟ್ ಎಕ್ಸ್ಟ್ರಾ ಆಗಿದೆ, 4 ಯೂನಿಟ್ಸ್ ಏನಾಗಿದೆ, ಲೆಸ್ಸರ್ ಆಗಿದೆ. ಸಿಮಿಲರ್ಲಿ ಇಟ್ ಇಸ್ ದ ಕಾಂಬಿನೇಷನ್ ಬಿಲಿ. ಆಯಿತಾ, ಕಾಂಬಿನೇಷನ್ ಸಿಲಿ ಏನಾಗಿದೆ, 1 ಯೂನಿಟ್ನ ಏನೋ ತೊಗೊಂಡಿದ್ದೀವಿ, 3 ಯೂನಿಟ್ಸ್ನ ಸ್ಯಾಕ್ರಿಫೈಸ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ 8ಇಂದ 5ಗೆ, ಸೊ 8 ಮೈನಸ್ 5 ಇಟ್ಸ್ 3. ಸೊ 3ನ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, 2ಇಂದ 3ಗೆ 1ನ ಗೇನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ ದ ಕಾಂಬಿನೇಷನ್ ಡಿ 4 ಇದೆ, ಇದು ವೈಗೂಡು 5 ಇದೆ. ಸೊ 1 ಎಕ್ಸ್ಟ್ರಾ ಆಗಿದೆ, ಲೆಸ್ಸರ್ ಎಷ್ಟಾಗಿದೆ, 2 ಕಡಿಮೆ ಆಗಿದೆ. ಸೊ ಸೇಮ್ ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 1. ಸಿಮಿಲರ್ಲಿ ಒನ್ ಎಕ್ಸ್ಟ್ರಾ ಆಗಿದೆ, 1ನ ಸ್ಯಾಕ್ರಿಫೈಸ್ ಮಾಡಿದ್ವಿ. ಸೊ ಇದು ಕಾಂಬಿನೇಷನ್ ಎ, ಇಟ್ ಈಸ್ ಕಾಂಬಿನೇಷನ್ ಬಿ, ಕಾಂಬಿನೇಷನ್ ಸಿ, ಕಾಂಬಿನೇಷನ್ ಡಿ ಆ್ಯಂಡ್ ಕಾಂಬಿನೇಷನ್ ಇ. ಓಕೆ, ಸೊ ಕಾಂಬಿನೇಷನಲ್ಲಿ ಏನು ಕೂಡ ಸ್ಯಾಕ್ರಿಫೈಸ್ ಮಾಡಿರಲ್ಲ. So in the combination B, if a consumer wants to have 1 more unit of X commodity, he will be ready to sacrifice the 4 units of Y commodity. So 1 extra ಆಗಿದೆ, 4 lesser ಆಗಿದೆ. ಸೇಮ್ ಅದೇ ಲಾಜಿಕಲಿ ಮತ್ತೆ 1 ಎಕ್ಸ್ಟ್ರಾ ಆಗಿದೆ, ಮತ್ತೆ 3 ಏನಾಗಿದೆ, ಲೆಸ್ಸರ್ ಆಗಿದೆ. ಮತ್ತೆ ಎಕ್ಸ್ ಕಮೋಡಿಟಿ 1 ಎಕ್ಸ್ಟ್ರಾ ಆಗಿದೆ, 2 ಲೆಸ್ ಆಗಿದೆ. ಮತ್ತು 1 ಎಕ್ಸ್ ಕಮೋಡಿಟಿ ಎಕ್ಸ್ಟ್ರಾ ಆಗಿದೆ, 1 ಕಮೋಡಿಟಿನ ಮತ್ತೊಂದು ಲೆಸ್ ಆಗಿದೆ. ಸೊ ದಟ್ ಮೀನ್ಸ್ MRS of X and Y will be gone diminishing. That is why its theory is also known as the law of diminishing marginal rate of substitution ಅಂತೇಳಿ ರೆಫರ್ ಮಾಡ್ತೀವಿ. ಸೊ MRSಲ್ಲಿ 1 ಗೂಡಿಂದ ಮತ್ತೊಂದು ಗೂಡ್ಗೆ ಕಮೋಡಿಟಿನ ಸ್ಯಾಕ್ರಿಫೈಸ್ ಮಾಡ್ತಿದ್ವಿ. ಇಲ್ಲಿ ನೋಡಿ ಟೇಬಲ್ ಕೂಡ ಸೇಮ್ ಅದೇ ಹೇಳುತ್ತೆ, ಡಯಾಗ್ರಾಮ್ ಕೂಡ ಸೇಮ್ ಅದೇ ಹೇಳುತ್ತೆ. ಸೊ ಡಯಾಗ್ರಾಮಲ್ಲಿ ನೋಡಿ ಈ ಥರ ತೋರಿಸಿದ್ವಿಲ್ಲ, ಈ ಒಂದು ಕರ್ವ್ನ ಏನಂತ ಹೇಳ್ತೀವಿ ಅಂದರೆ MRS ಅಂತ ಹೇಳ್ತೀವಿ. MRS ಮೀನ್ಸ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಈ ಕವು ಐ ಸಿ ಕವ್ ಆಗಿದೆ, ಐ ಸಿ ಮೀನ್ಸ್ ಇಂಡಿಫ್ರೆನ್ಸ್ ಕವ್ ಆಗಿದೆ. ಈ ಸ್ಯಾಕ್ರಿಫೈಸ್ ಮಾಡಿರೋದು ನೋಡಿ ಎಷ್ಟು ಈಸಿಯಾಗಿ ಇಲ್ಲೇ ಕಾಣಿಸ್ತಿದೆ ಡಿಫ್ರೆನ್ಸು. 4 ಡಿಕ್ರೀಸ್ ಆಗಿ 1 ಇನ್ಕ್ರೀಸ್, 3 ಇನ್ಕ್ರೀಸ್ 1 ಇನ್ಕ್ರೀಸ್, ಮತ್ತು 2 ಡಿಕ್ರೀಸ್ ಆಗಿದೆ, 1 ಇನ್ಕ್ರೀಸ್, ಮತ್ತೆ 1 ಡಿಕ್ರೀಸ್, ಮತ್ತೆ 1 ಇನ್ಕ್ರೀಸ್. ಸೇಮ್ ಟೇಬಲ್ ಏನು ಶೋ ಮಾಡುತ್ತೋ ಡಯಾಗ್ರಾಮ್ ಕೂಡ ಹಾಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಥಿಯರಿ ಆಗಿದೆ, 4 ಮಾರ್ಕ್ಸಿಗೆ ಬರುತ್ತೆ. ಸೊ ಇಂದ ಟುಡೇ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಂಡಿಫರೆನ್ಸ್ ಕಾ ಅನಾಲಿಸಿಸ್ ಈಸ್ ಬೇಸ್ಡ್ ಆನ್ ದ ಲಾ ಆಫ್ diminishing marginal rate of substitution. The law of diminishing marginal rate of substitution means the number of unit of good X which the consumer is willing to sacrifice to obtain an additional unit of good Y is called the MRS. MRS means marginal rate of substitution. ಏನಿಲ್ಲ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ MRS ಅಂತ ಹೇಳಿದ್ರೆ ಎಕ್ಸ್ ಇಂದ ವೈ ಕಮೋಡಿಟಿಗೆ ಡಿಕ್ರೀಸಿಂಗ್ ಡಿಮಿನಿಷಿಂಗ್ ಆಗೋದನ್ನೇ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ 1 ಮಾರ್ಕ್ಗೆ ಬರುತ್ತೆ ಎಕ್ಸ್ಪ್ಯಾಂಡ್ MRS ಅಂತ ಹೇಳಿದ್ರೆ ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತೇಳಿ. ಹಾಗೆ 4 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತೇಳಿ. ಆ್ಯಸ್ ಯೂಶುವಲ್ 2 ಮಾರ್ಕ್ಸ್ಗೆ ಬರುತ್ತೆ ವಾಟ್ ಈಸ್ MRS ಅಂತ. ಸೊ ನೋಟ್ ಇಟ್ ಡೌನ್ ಕೇರ್ಫುಲಿ. ಥ್ಯಾಂಕ್ ಯು.